ಇಡಿ ಸಿಬಿಐಯನ್ನ ಬಿಜೆಪಿ ಅಂದರೆ ಕೇಂದ್ರ ಬಿಜೆಪಿ ಸರ್ಕಾರ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಈ ಕಾಂಗ್ರೆಸ್ ಸರ್ಕಾರದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೊ ನರೇಂದ್ರ ಮೋದಿ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿಲ್ಲ ಅಂತ ದಾವಣಗೆರೆಯಲ್ಲಿ ಮಾಜಿ ಶಾಸಕರಾಗಿರುವಂಥ ರೇಣುಕಾಸ್ವಾಮಿ ಅಲ್ಲ. ಸೊ ರಾಷ್ಟ್ರಪತಿ ಭವನವನ್ನು ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಂಡಿದೆ. ಸೊ ಕಾಂಗ್ರೆಸ್ನ ಏಜೆಂಟ್ ರೀತಿ ಕೆಲಸ ಮಾಡಿದ್ದಾರೆ. ಸೊ ಪೊಲೀಸರನ್ನೇ ಅಮಾಯಕರನ್ನಾಗಿ ಕಾಂಗ್ರೆಸ್ ಮಾಡ್ತಿದೆ ಅಂತ ಈ ರೀತಿಯಾಗಿ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಟ್ ಇಲ್ಲಿ ಇತ್ತೀಚೆಗೆ ಇಡಿ ಮತ್ತು CBI ಏನು ಟಾರ್ಗೆಟ್ ಮಾಡ್ತಿದೆಯಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಟಾರ್ಗೆಟ್ ಮಾಡ್ತಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಾದ. ಬಟ್ ಇದಕ್ಕೆ ಇವರು ಹೇಳ್ತಾ ಇರುವಂಥದ್ದು ನರೇಂದ್ರ ಮೋದಿ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿಲ್ಲ ಅಂತೇಳಿ. ನೋಡಿ, ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿ, ಕೇಂದ್ರ ಸರ್ಕಾರ, CBI ಮತ್ತು ಇಡಿಯನ್ನು ಯಾವತ್ತೂ ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿಲ್ಲ. ಈ ದಾಖಲೆ ಆಧಾರದ ಮೇಲೆ ಇಡಿಯವರು ತನಿಖೆ ಮಾಡ್ತಾರೆ. CBI ಒಂದು ಸ್ವತಂತ್ರವಾದ ತನಿಖಾ ಸಂಸ್ಥೆ, ಇಡಿ ಅದು ಸಹ ಸ್ವತಂತ್ರವಾದ ತನಿಖಾ ಸಂಸ್ಥೆ. ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ನಮ್ಮ ನರೇಂದ್ರ ಮೋದಿಜಿಯವರು ಇರ್ಬೋದು ಅಥವಾ ಕೇಂದ್ರ ಸಚಿವ ಸಂಪುಟ ಸದಸ್ಯರು ಯಾರು ಹಸ್ತಕ್ಷೇಪ ಮಾಡಲ್ಲ. ರಾಜ್ಯಗಳ ಆಧಾರದ ಮೇಲೆ ಗೈಡ್ ಮಾಡ್ತಾರೆ. ಏನಾಗಿದೆ, ಕಾಂಗ್ರೆಸ್ನವರಿಗೆ ರಾಜಭವನ, CBI, ರಾಷ್ಟ್ರಪತಿಗಳು ಇಡಿ ದುರ್ಬಳಕೆ ಮಾಡ್ಕೊಂಡು ಅಭ್ಯಾಸ. ಎಲ್ಲ ತನಿಖಾ ಸಂಸ್ಥೆಗಳು. ಭಾರತೀಯ ಜನತಾ ಪಾರ್ಟಿ ಯಾವುದೇ ತನಿಖಾ ಸಂಸ್ಥೆ ದುರ್ಬಳಕೆ ಮಾಡಿ